ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಕೋಲದ ದನಿಯಲಿ ಕೋಮಲ ಹುಚ್ಚು, ಕಂಬಳ ಹೆಸರಲಿ ಅರಳಿನ ಕಿಚ್ಚು, ಗಂಗರ ಸತ್ತಲಿ ಆಕಾಶ ತಟ್ಟಿತು, ಕಾಲದ ದಳದಲ್ಲಿ ಹೋರಾಟ ಹುಟ್ಟಿತು. ಹುಯ್ಯ ಹ ಹುಯ್ಯ ಹ ಹುಯ್ಯ ಹ ಹುಯ್ಯ ಹ. ಗಂಗರ ಸತ್ತಿಗೆ ದಿಕ್ಕು ತೋರಿದ ದೈವ, ಭಕ್ತನ ಕೂಗಿಗೆ ದಾರಿ ಹಿಡಿದ ದೈವವೇ. ಗಂಗರ ಸತ್ತಿಗೆ ದಿಕ್ಕು ತೋರಿದ ದೈವ, ಭಕ್ತನ ಕೂಗಿಗೆ ದಾರಿ ಹಿಡಿದ ದೈವವೇ. ಭಕ್ತನ ಕೂಗಿಗೆ ಓ ಎಂದ ದೈವವೇ, ಭಕ್ತನ ಕೂಗಿಗೆ ಓ ಎಂದ ದೈವವೇ. ಆನೇಕಲ್ನಲ್ಲಿ ಅದ್ದೂರಿಯಾಗಿ ನಡೆದ ಕರಗ ಮಹೋತ್ಸವ, ಭಕ್ತರ ಸಾಗರ, ಭಕ್ತಿ ಸಂಭ್ರಮ ತಾರಕಕ್ಕೇರಿತು. ಕರುನಾಡ ನ್ಯೂಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ಪಟ್ಟಣದಲ್ಲಿ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವ ಹೊಂದಿರುವ ಕರಗ ಮಹೋತ್ಸವ ಭಕ್ತಿಭಾವದಿಂದ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕರಗ ದೇವರ ಉತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು. ಬೆಳಗ್ಗಿನಿಂದಲೇ ದೇವಸ್ಥಾನ ಆವರಣದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಸಂಜೆ ವೇಳೆಯಲ್ಲಿ ಕರಗ ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಡೊಳ್ಳು, ತಾಳ, ನಾದಸ್ವರದ ನಾದದೊಂದಿಗೆ ಭಕ್ತರು ಜೈಘೋಷ ಕೂಗುತ್ತಾ ದೇವರಿಗೆ ಭಕ್ತಿ ಸಮರ್ಪಿಸಿದರು. ಮಹಿಳೆಯರು ಪೂರ್ಣಕುಂಭ ಸ್ವಾಗತ ನೀಡಿ ಭಕ್ತಿಭಾವ ಹೆಚ್ಚಿಸಿದರು. ಸ್ಥಳೀಯ ಯುವಕರು, ಹಿರಿಯರು ಹಾಗೂ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕರಗ ಮಹೋತ್ಸವದ ಹಿನ್ನೆಲೆ ಪೊಲೀಸ್ ಇಲಾಖೆ ಭದ್ರತಾ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಮಾಡಿದ್ದು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಕ್ರಮ ಕೈಗೊಂಡಿತ್ತು. ಧಾರ್ಮಿಕ ಏಕತೆ ಹಾಗೂ ಸಂಪ್ರದಾಯದ ಪ್ರತೀಕವಾಗಿರುವ ಈ ಕರಗ ಉತ್ಸವ ಆನೇಕಲ್ ಪ್ರದೇಶದಲ್ಲಿ ಭಕ್ತಿ ಸಂಭ್ರಮವನ್ನು ಮೂಡಿಸಿತು. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ಕರುನಾಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಂಬಲಿಸಿ.